ಸರ್, ಅಂದ್ರೆ ಈಗ ಕಾಂಗ್ರೆಸ್ನಲ್ಲಿ ಸಾಲು ಡಿನ್ನರ್ ಮೀಟಿಂಗ್ ನಡೀತಾ ಇದೆ. ಆಯೋಜನೆ ಆದಂತಹ ಕೆಲವೊಂದು ಡಿನ್ನರ್ ಮೀಟಿಂಗ್ ಕೂಡ ರದ್ದಾಗಿದೆ. ಈ ಬೆಳವಣಿಗೆಗಳನ್ನು ನೋಡಿದ್ರೆ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಏನ್ ಹೇಳ್ತೀರಿ? ಭಾರತೀಯ ಜನತಾ ಪಕ್ಷ ಯಾವುದು ಅಧಿಕಾರದಲ್ಲಿತ್ತು ಇವರೇ, ಕರ್ನಾಟಕದ ಜನ ಭಾರತೀಯ ಜನತಾ ಪಕ್ಷ ಯಾಕೋ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ 136 ಸೀಟ್ನ ಕೊಟ್ಟರು. ಅಂದರೆ ಉದ್ದೇಶ ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷ ಏನೋ ಒಂದು ಸಾಧನೆ ಮಾಡ್ತಾರೆ, ಕರ್ನಾಟಕದ ಜನದ ಭಾವನೆಗಳಿಗೆ ಸ್ಪಂದನೆ ಮಾಡ್ತಾರೆ ಅಂತಕ್ಕಂಥ ಒಂದೇ ಉದ್ದೇಶದಿಂದ 136 ಜನ ಅವರಿಗೆ ಕೊಟ್ಟಿದ್ದಾರೆ. ಇವರು ಕರ್ನಾಟಕದ ಜನತೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು. ನಮಗೆ ಫುಲ್ ಮೆಜಾರಿಟಿ ಇದೆ, ಜನ ಸಹಕಾರ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಯೋಜನೆಗಳನ್ನು ಕೊಡಬೇಕು ಅಂತಕ್ಕಂಥದ್ದು. ಈ ಥರ ಕರ್ನಾಟಕದ ಜನತೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಬೇಕೇ ವಿನ ಬೆಳಗ್ಗೆ ಎದ್ದರೆ ಮೀಟಿಂಗ್ ಅಂತೆ, ಆ ಮೀಟಿಂಗ್ ಅಂತೆ, ಈ ಮೀಟಿಂಗ್ ಅಂತೆ, ಇವನು ಅವನ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು, ಮಾಧ್ಯಮದ ಮುಂದೆ ಹೇಳ್ತಕ್ಕಂಥದ್ದು. ಕರ್ನಾಟಕದ ಜನತೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ. ಈವನ್ ಕಾಂಗ್ರೆಸ್ ಅಂತಲ್ಲ, ಕಾಂಗ್ರೆಸ್ನೂ ಅಬ್ಸರ್ವ್ ಮಾಡ್ತಿದ್ದಾರೆ, ಬಿ ಜೆ ಪಿನೂ ಅಬ್ಸರ್ವ್ ಮಾಡ್ತಿದ್ದಾರೆ, JDSನವ್ರನ್ನೂ ಅಬ್ಸರ್ವ್ ಮಾಡ್ತಿದ್ದಾರೆ. ಅದರಿಂದ ಯಾವುದೇ ಪಬ್ಲಿಕ್ಕಿಗೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೂ ಸಾರ್ವಜನಿಕರು ಗಮನಿಸ್ತಿದ್ದಾರೆ ಅನ್ನೋ ಮಟ್ಟದಲ್ಲಿ ಮಾಡಬೇಕಾಗ್ತದೆ. ಬರೀ ಪಾರ್ಟಿಗಳು ಮಾಡಿಕೊಂಡು ಎಲ್ಲೋ ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿಕೊಂಡು ಯಾರನ್ನೋ ಒಂದು ಟಾರ್ಗೆಟ್ ಮಾಡಿಕೊಂಡು ಆಯಿತು ಇವರು ಇಷ್ಟು ಟಾರ್ಗೆಟ್ KPCC ಅಧ್ಯಕ್ಷರು ಆಸ್ತಿ ಬರ್ಸ್ಕೋತೀವಿ ಅಂತ ಹೇಳ್ತಾರಲ್ಲ, ಇವ್ರು ಹೇಳ್ದಂಗೆ ಏನಾದ್ರು KPCC ಅಧ್ಯಕ್ಷರು ಸ್ಟೇಟ್ಮೆಂಟ್ ಮಾಡಿದ್ರೆ ಏನಾಗ್ತದೆ? ಕಾಂಗ್ರೆಸ್ಸಲ್ಲಿ DK ಶಿವಕುಮಾರ್ ಅವರು ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಪೇಷನ್ಸಿಗೆ ಹೋಗ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ DK ಶಿವಕುಮಾರ್ ನೋಡಿದ್ದೇವೆ. ಬೇರೆ ಮಂತ್ರಿಗಳು ಮಾಡ್ದಂಗೆ ಉಪಮುಖ್ಯಮಂತ್ರಿಗಳು ಏನಾರು ಸ್ಟೇಟ್ಮೆಂಟ್ ಓಪನ್ ಆಗಿ ಮಾಡಿದ್ರೆ ಪರಿಸ್ಥಿತಿ ಏನಾಗ್ತದೆ? ಒಂದು ಸಾರಿ ಕರ್ನಾಟಕದ ಸುತ್ತ 2 ವರ್ಷ ಕಾಂಗ್ರೆಸ್ ಪಕ್ಷದ ಅವಲೋಕನವನ್ನು ಮಾಡಲಿ. ಬರೀ ಸೊಂಡೂರು ಗೆದ್ದು, ಚನ್ನಪಟ್ಟಣ ಗೆದ್ದರು, ಇನ್ನೊಂದು ಗೆದ್ದರು ಅಂತಕ್ಕಂಥದ್ದಲ್ಲ. ಇನ್ನು 3 ವರ್ಷ ಅವಕಾಶ ಇದೆ. ಜನರ ನಾಡಿ ಮಿಡಿತನ ಇಂಟೆಲಿಜೆನ್ಸ್ ಇವ್ರ ಹತ್ರನೇ ಇದೆ. ಥ್ರೂಟ್ ಸ್ಟೇಟಲ್ಲಿ ನಾಡಿ ಮಿಡಿತ ತಿಳ್ಕೊಳ್ಳಿ. ಕಾಂಗ್ರೆಸ್ ಬಗ್ಗೆ ಇತ್ತೀಚಿನ ದಿವಸಗಳಲ್ಲಿ ಏನು ಜನರ ಭಾವನೆಗಳಿದೆ, ಆ ಭಾವನೆ ತಿಳ್ಕೊಂಡು ಅವರು ಮುಂದುವರೆದ್ರೆ ಒಳ್ಳೇದಪ್ಪ, ಅವರಿಗೆ ಒಳ್ಳೇದು.